ಶ್ರೀ ಗುರುದೇವ್. ವೀಕ್ಷಕರೇ, ವರ್ಷಕ್ಕೊಮ್ಮೆ ಬರುವ ಈ ವಿಶೇಷ ದಿನದಲ್ಲಿ ಸಂಜೆ 6 ಗಂಟೆಗೆ ನಿಮ್ಮ ಮನೆಯಲ್ಲಿ ಮುಖ್ಯ ದ್ವಾರದಲ್ಲಿ ನಡೆಯುವ ಪವಾಡವೇನು ಗೊತ್ತಾ? ಮತ್ತೆ ಕೇವಲ ಒಂದು ದೀಪ ಮತ್ತು 2 ಲವಂಗ ನಿಮ್ಮ ಸಾಲದ ಬಾಧೆಯನ್ನು ಶಾಶ್ವತವಾಗಿ ನಿವಾರಣೆ ಮಾಡಬಹುದಾ? ಜೊತೆಗೆ ಹಣಕಾಸಿನ ಸಮಸ್ಯೆ ಎಷ್ಟೇ ಇರಲಿ, ಈ ನಿರ್ದಿಷ್ಟ ಸಮಯದಲ್ಲಿ ದೀಪ ಹಚ್ಚಿದರೆ ಆಗುವ ಬದಲಾವಣೆಗಳು ಏನು? ಮತ್ತೆ ಅಮಾವಾಸ್ಯೆಯ ಕತ್ತಲಲ್ಲಿ ಅಡಗಿರುವ ಆ ಧನಾತ್ಮಕ ಶಕ್ತಿ ಯಾವುದು? ಅದನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು? ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಹಲವಾರು ವಿಷಯಗಳು, ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು. ತಪ್ಪದೆ ವೀಕ್ಷಕರೇ, ಅಲ್ಲೂ ಕೂಡ ಫಾಲೋ ಮಾಡ್ತಾ ಬನ್ನಿ. ನೋಡಿ, ನೀವು ಜಗತ್ತಿನ ಎಷ್ಟೇ ದೊಡ್ಡ ಶಕ್ತಿಯನ್ನು ಪೂಜಿಸಿ, ಆದರೆ ಕಾಲ ಅಥವಾ ಸಮಯ ಕೂಡಿ ಬರದಿದ್ದರೆ ಆ ಪೂಜೆ ಫಲ ನೀಡುವುದು ಕಷ್ಟವಾಗಿರುತ್ತೆ. ಆದರೆ ಒಮ್ಮೊಮ್ಮೆ ಪ್ರಕೃತಿಯೇ ನಮಗೆ ಕೆಲವು ಅದ್ಭುತವಾದ ಸಮಯಗಳನ್ನು ನೀಡುತ್ತದೆ. ಅಂತಹ ಒಂದು ಅಪರೂಪದ ಮತ್ತು ಅತ್ಯಂತ ಶಕ್ತಿಶಾಲಿ ದಿನವೇ ಈ ಶುಕ್ರವಾರ ಬಂದಿರುವಂತ ಎಳ್ಳು ಅಮಾವಾಸ್ಯೆ. ಇದು ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ, ಯಾಕೆಂದ್ರೆ ಶುಕ್ರವಾರ ಸಾಕ್ಷಾತ್ ಮಹಾಲಕ್ಷ್ಮಿಯ ದಿನ. ಅಮಾವಾಸ್ಯೆ ಎನ್ನುವುದು ನಮ್ಮ ಪೂರ್ವಜರ ದಿನ ಮತ್ತು ಋಣಾತ್ಮಕ ಶಕ್ತಿಯನ್ನು ಹೊರಹಾಕುವ ದಿನ. ಯಾವಾಗ ಲಕ್ಷ್ಮಿಯ ವಾರ ಮತ್ತು ಅಮಾವಾಸ್ಯೆ ತಿಥಿ ಒಂದಾಗುತ್ತದೆಯೋ ಅಂದು ದಾರಿದ್ರ್ಯ ಯೋಗ ಕಳೆದು ಧನ ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಜೆ 6 ಗಂಟೆಗೆ ಅಂದ್ರೆ ಗೋಧೂಳಿ ಸಮಯದಲ್ಲಿ ನೀವು ಮಾಡಬೇಕಾದ ಒಂದೇ ಒಂದು ಸರಳ ದೀಪ ಆರಾಧನೆಯ ಬಗ್ಗೆ ತಿಳಿಸುತ್ತೇವೆ. ಇದನ್ನು ನೀವು ಭಕ್ತಿಯಿಂದ ಮಾಡಿದರೆ ನಿಮ್ಮ ಆರ್ಥಿಕ ಸಮಸ್ಯೆಗಳು, ಸಾಲದ ಬಾಧೆ ಮತ್ತು ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಹೇಗೆ ಮಾಯವಾಗುತ್ತದೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನೋಡಿ, ನೀವು ಮೊದಲನೇದಾಗಿ ಅಮಾವಾಸ್ಯೆ ಅಂದರೆ ಕೇವಲ ಕತ್ತಲಲ್ಲ, ಅದು ಹೊಸ ಆರಂಭದ ಸಂಕೇತ. ಅನೇಕರು ಅಮಾವಾಸ್ಯೆಯನ್ನು ಅಶುಭ ಎಂದು ಭಾವಿಸುತ್ತಾರೆ, ಆದರೆ ತಾಂತ್ರಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಹಾರಗಳನ್ನು ಮಾಡಿಕೊಳ್ಳಲು ಅಮಾವಾಸ್ಯೆಗಿಂತ ಶ್ರೇಷ್ಠವಾದ ದಿನ ಮತ್ತೊಂದಿಲ್ಲ. ಶುಕ್ರವಾರದ ದಿನ ಅಮಾವಾಸ್ಯೆ ಬರುವುದು ಬಹಳ ವಿಶೇಷ. ಶುಕ್ರನು ಭೋಗ ಮತ್ತು ಐಶ್ವರ್ಯದ ಕಾರಕ. ಅಮಾವಾಸ್ಯೆಯು ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಹೊಂದಿದೆ. ನಿಮ್ಮ ಮನೆಯಲ್ಲಿ ಹಣ ಬರ್ತಾ ಇದೆ, ಆದರೆ ನಿಲ್ತಾ ಇಲ್ಲ, ಎಷ್ಟೇ ದುಡಿದರೂ ಕೈ ಖಾಲಿ ಎನ್ನುವವರು ಈ ದಿನ ನಾವು ಹೇಳುವ ವಿಧಾನದಲ್ಲಿ ದೀಪ ಹಚ್ಚಿದರೆ ಅದು ನೇರವಾಗಿ ನಿಮ್ಮ ಮನೆಯ ವಾಸ್ತು ದೋಷ ಮತ್ತು ಆರ್ಥಿಕ ದೋಷಗಳನ್ನು ಸರಿಪಡಿಸುತ್ತದೆ. ಈ ಪರಿಹಾರಕ್ಕಾಗಿ ನಿಮಗೆ ಹೆಚ್ಚು ಖರ್ಚಿಲ್ಲ, ಆದರೆ ಶ್ರದ್ಧೆ ಮತ್ತು ಸುಚಿತವಾದಂತ ಒಂದು ಅವಶ್ಯಕತೆ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ಲೋಹದ ದೀಪಕ್ಕಿಂತ ಮಣ್ಣಿನ ಹಣತೆ ಶ್ರೇಷ್ಠ, ಯಾಕೆಂದರೆ ಮಣ್ಣು ಭೂಮಿಯ ಸಂಕೇತವಾಗಿರುತ್ತೆ. ಲಕ್ಷ್ಮಿಗೆ ತುಪ್ಪ ಶ್ರೇಷ್ಠ, ಶನಿ ಮತ್ತು ದೋಷ ನಿವಾರಣೆಗೆ ಎಳ್ಳೆಣ್ಣೆ ಶ್ರೇಷ್ಠ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿ. ಇನ್ನು ಲವಂಗಕ್ಕೆ ಆಕರ್ಷಣ ಶಕ್ತಿ ಇದೆ ಮತ್ತು ಇದು ನೆಗೆಟಿವ್ ಶಕ್ತಿಯನ್ನು ಮತ್ತೆ ನೆಗೆಟಿವ್ ಸುಡುವ ಗುಣ ಹೊಂದಿರುತ್ತೆ. ಹಾಗಾಗಿ ಇದು ಲಕ್ಷ್ಮಿಯ ಸ್ವರೂಪವಾಗಿರುತ್ತೆ. ಇನ್ನು 1 ರೂಪಾಯಿಯ ನಾಣ್ಯ, ಇದು ಲಕ್ಷ್ಮಿಯ ಸ್ವರೂಪವಾಗಿರುತ್ತೆ. ಮತ್ತೆ ಹತ್ತಿಯ 2 ಬತ್ತಿಗಳನ್ನು ಒಂದಾಗಿ ಮಾಡಿ ಬಳಸಬೇಕು. ಇದನ್ನು ನೀವು ಸಂಜೆ 6 ಗಂಟೆಯಿಂದ 7 ಗಂಟೆಯ ಒಳಗೆ ಮಾಡಬೇಕು. ಸೂರ್ಯ ಮುಳುಗಿ ಕತ್ತಲು ಆವರಿಸುವ ಈ ಸಂಧ್ಯಾ ಕಾಲವೇ ಲಕ್ಷ್ಮಿ ಸಂಚಾರ ಮಾಡುವ ಸಮಯವಾಗಿದೆ. ಸಂಜೆ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತೊಳೆದು ಶುದ್ಧವಾದ ಬಟ್ಟೆ ಧರಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಇದನ್ನು ಮಾಡಬೇಕು. ಸಾಧ್ಯವಾದರೆ ಮನೆಯ ಮುಖ್ಯ ದ್ವಾರದ ಹೊಸ್ತಿಲ ಬಳಿ ಇಡುವಂಥದ್ದು ಇನ್ನೂ ಶ್ರೇಷ್ಠವಾಗಿರುತ್ತೆ. ಒಂದು ತಟ್ಟೆಯಲ್ಲಿ ಮಣ್ಣಿನ ಹಣತೆಯನ್ನು ಇಡಿ, ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಿ, ಆ ಎಣ್ಣೆಯೊಳಗೆ 1 ರೂಪಾಯಿ ನಾಣ್ಯವನ್ನು ಹಾಕಿ, ನಂತರ 2 ಲವಂಗಗಳನ್ನು, ಹೂವು ಇರುವಂತ ಲವಂಗ ಈ ಒಂದು ಎಣ್ಣೆಯಲ್ಲಿ ಹಾಕಿ, ಮತ್ತೆ ಬತ್ತಿಯನ್ನು ಇಟ್ಟು ದೀಪವನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಹಚ್ಚಿ, ದೀಪ ಹಚ್ಚಿದ ತಕ್ಷಣ ಎದ್ದು ಹೋಗಬೇಡಿ. ಅಲ್ಲಿಯೇ ಕುಳಿತು ದೀಪದ ಜ್ವಾಲೆಯನ್ನು ನೋಡುತ್ತಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿ, ಹೇ ತಾಯಿ, ನನ್ನ ಮನೆಯಲ್ಲಿರುವ ದಾರಿದ್ರ್ಯವನ್ನು ಈ ದೀಪದ ಮೂಲಕ ಸುಟ್ಟು ಹಾಕು, ನನ್ನ ಕಷ್ಟಗಳು ಕರಗಲಿ, ಸಾಲದ ಬಾಧೆ ತೀರಲಿ ಎಂದು ಮನಸ್ಸಿನಲ್ಲಿಯೇ 108 ಬಾರಿ ಸಂಕಲ್ಪ ಮಾಡಿ. ನಿಮಗೆ ಅನಿಸಬಹುದು, ಒಂದು ದೀಪ ಹಚ್ಚಿದರೆ ಸಾಲ ತೀರುತ್ತಾ ಎಂದು. ಲವಂಗವು ಉರಿಯುವಾಗ ಹೊರಬರುವ ಸುಗಂಧ ಮತ್ತು ಶಕ್ತಿಯು ಮನೆಯ ವಾತಾವರಣವನ್ನು ಶುದ್ಧಿ ಮಾಡುತ್ತದೆ. ಅಮಾವಾಸ್ಯೆಯ ದಿನ ಮನಸ್ಸು ಮತ್ತು ಪ್ರಕೃತಿಯಲ್ಲಿನ ತರಂಗಗಳು ಬಹಳ ಸೂಕ್ಷ್ಮವಾಗಿರುತ್ತವೆ. ನಿಮ್ಮ ಸಂಕಲ್ಪ ಈ ಸಮಯದಲ್ಲಿ ಬಹಳ ಬೇಗನೆ ಬ್ರಹ್ಮಾಂಡವನ್ನು ತಲುಪುತ್ತದೆ. ಶುಕ್ರವಾರದ ಅಮಾವಾಸ್ಯೆಯ ದಿನ ಮಾಡುವ ದಾನ ಮತ್ತು ದೀಪ ಆರಾಧನೆಗೆ 1000 ಪಟ್ಟು ಹೆಚ್ಚು ಫಲಿತಾಂಶ ಸಿಗುತ್ತದೆ. ಹಾಗಾಗಿ ಈ ಪರಿಹಾರ ಮಾಡುವಾಗ ಕೆಲವೊಂದು ತಪ್ಪುಗಳನ್ನ ನೀವು ಮಾಡಬೇಡಿ. ದೀಪಕ್ಕೆ ಬಳಸುವ ಎಣ್ಣೆ
ಹಳೆಯದಾಗಿರಬಾರದು. ದೀಪ ಹಚ್ಚಿದ ನಂತರ ಅದನ್ನು ತಾನಾಗಿಯೇ ಆರುವವರೆಗೂ ಬಿಡಿ. ನೀವಾಗಿಯೇ ಊದಿ ಆರಿಸಬೇಡಿ. ಮತ್ತೆ ಅಮಾವಾಸ್ಯೆಯ ದಿನ ಮಾಂಸಾಹಾರ ಸೇವನೆ ಅಥವಾ ಮದ್ಯಪಾನ ಮಾಡಿ ಈ ಪೂಜೆ ಮಾಡಬಾರದು. ಸಾತ್ವಿಕರಾಗಿರಬೇಕು. ಇನ್ನು ಮನೆಯಲ್ಲಿ ಜಗಳ ಆಡುವುದು, ಅಳುವುದು ಅಥವಾ ಕೋಪ ಮಾಡಿಕೊಳ್ಳುವುದನ್ನು ಈ ಸಂಜೆ ಸಂಪೂರ್ಣವಾಗಿ ನಿಲ್ಲಿಸಿ. ನೋಡಿ ವೀಕ್ಷಕರೇ, ನಂಬಿಕೆ ಮತ್ತು ಶ್ರದ್ಧೆ ಇದ್ದಲ್ಲಿ ಮಾತ್ರ ದೈವ ಬೆಂಬಲ ಸಿಗುತ್ತದೆ. ಈ ಶುಕ್ರವಾರ ಬಂದಿರುವ ಅಮಾವಾಸ್ಯೆ ನಿಮ್ಮ ಪಾಲಿಗೆ ಅದೃಷ್ಟ ಬಾಗಿಲು ತೆರೆಯುವ ಕೀಲಿಕೈ ಆಗಬಹುದು. ಸಂಜೆ 6 ಗಂಟೆಗೆ ಮರೆಯದೆ ಈ ದೀಪವನ್ನು ಹಚ್ಚಿ ಕೇವಲ ಹಣಕಾಸಿನ ವಿಚಾರಕ್ಕಲ್ಲದೆ ಮನೆಯಲ್ಲಿ ನೆಮ್ಮದಿ ಮತ್ತು ಆರೋಗ್ಯಕ್ಕಾಗಿಯೂ ಈ ಪರಿಹಾರ ಮಾಡಬಹುದು. ಮುಂದಿನ ಅಮಾವಾಸ್ಯೆಯವರೆಗೂ ಈ ಬದಲಾವಣೆಯನ್ನು ಗಮನಿಸಿ ನಿಮ್ಮ ಅನುಭವವನ್ನು ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಜಗತ್ತಿನ ಒಳಿತಿಗಾಗಿ ಈ ವಿಷಯವನ್ನು ನಿಮ್ಮ ಆಪ್ತರೊಂದಿಗೂ ಹಂಚಿಕೊಳ್ಳಿ. ಇದೇ ರೀತಿಯ ಸತ್ಯವಾದ ಶಾಸ್ತ್ರಬದ್ಧವಾದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಇನ್ನು ವೀಕ್ಷಕರೇ, ಮತ್ತಷ್ಟು ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ.